ನಮಸ್ಕಾರ. ನಾವಿವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಬಂದಿದ್ದೀವಿ. ಮೋದಿ ಸರ್ಕಾರ ಕೋಮಾದಿ ಅಲ್ಲ, ಕೋಮಾದಿ ಮಾಡೋನ ಉಗಿದು ಕ್ಯಾಕ್ ಉಗಿದು ಇಳಿಸ್ತಾವನ, ಕ್ಯಾಕ್ ಉಗಿದು ಇಳಿಸ್ತಾವನ. ರಾಹುಲ್ ಗಾಂಧಿ ಏನ್ರಿ ಅಷ್ಟೊಂದು ನ್ಯಾಲೇಜ್ ಇಲ್ಲ ಅವ್ರು. ಅದು ಗ್ಯಾರಂಟಿ ಯಾವ ಮುನ್ನ ಮುಚ್ಕೊಳಕ್ಕೆ ಮದುವೆ ಉಂಡವ್ರೆ ಜಾಂಡ್ರು ಅನ್ನಂಗೆ ಹೋಗ್ತಾ ಇದಾರೆ ಅಷ್ಟೇ. ನರೇಂದ್ರ ಮೋದಿ ಬರೇ ಸುಳ್ಳು ಹೇಳ್ತಾ ಇದ್ದಾರೆ. ಮೋದಿ ತರ ಆಡೋಕೆ ಯಾರ ಕೈಲೂ ಆಗಲ್ಲ. ಸೆಂಟ್ರಲಲ್ಲಿ ಮೋದಿ ಬರಬೇಕು, ಇಲ್ಲಿ ಡಾಕ್ಟರ್ ಮಂಜುನಾಥ್ ಗೆಲ್ಬೇಕು. ಮಂಜುನಾಥರು ಬಂದ್ರೆ ಬೆಸ್ಟು. ಮಂಜುನಾಥನೇ ಬರ್ಬೇಕ್ರಿ. ಮಂಜುನಾಥರು ಬಂದ್ರೆ ಬೆಸ್ಟು. ಸ್ವಾರ್ಥಿ ಪಕ್ಷ ನಮಗೆ ಬೇಕಾಗಿಲ್ಲ. ಡೋಂಟ್ ಲೈಕ್ ಇನ್ ದಿಸ್ ಒನ್ ಪಾರ್ಟಿ. ನಮ್ಮ ಪ್ರಕಾರ ನಾವು ಯುವಕರಾಗಿರೋದಕ್ಕೆ ನಮ್ಮ ದೇಶದಲ್ಲಿ ನಾವು ಬಿ ಜೆ ಪಿನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಈ ಸಲನೂ. ಯಾಕೆ ಅಂದರೆ ಯುವಕರಿಗೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟು, ಅದರಿಂದ ತುಂಬ ಉದ್ಯೋಗಗಳು ಸಿಗ್ತಾಯಿದ್ದಾವೆ. ಆಮೇಲೆ ನಾವು ಉದ್ಯೋಗ ಮಾಡೋಕ್ಕೋಸ್ಕರ ತುಂಬ ಅನುಕೂಲವಾಗಿದೆ. ವಿ ಆರ್ ಗೆಟ್ಟಿಂಗ್ ಲೋನ್ ಫ್ರಮ್ ಬ್ಯಾಂಕ್ ಫಾರ್ ಈಸಿಲಿ. ದೇ ಆರ್ ಮೇಡ್ ಇಟ್ ವೆರಿ ಈಸಿ ಟು ಗೆಟ್ ದ ಪಾಲಿಸಿ. ಹಾಗಾಗಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋದಿ ಒನ್ಸ್ ಅಗೇನ್. ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿ ಆಗಿರೋದಕ್ಕೆ ನಾವು ಇಲ್ಲ ನೋಡ್ತಿದ್ದೀವಿ. ಈಗ ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿ ಇಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿ ಆಗಿದೆ. ಕಾಂಗ್ರೆಸ್ಸಲ್ಲಿ ನಮಗೆ ಈಗ ಕಾಂಗ್ರೆಸ್ಸಲ್ಲಿ ಒಳ್ಳೆ ಒಮ್ಮತವಾದ ಲೀಡರ್ ಅನ್ನೋದು ನಮಗೆ ಕೊರತೆ ಇದೆ. ಅವರು ಇಂಡಿಯಾ ಮೈತ್ರಿಕೂಟಕ್ಕೆ ಹೋಗ್ತಿದ್ದಾರೆ. ನೆಕ್ಸ್ಟು ಅಧಿಕಾರಕ್ಕೆ ಬಂದಾದಮೇಲೆ ಒಂದು ಪಾಲಿಸಿ ತಗೊಬರ್ಬೇಕಂತಂದರೆ ಎಲ್ಲರೂ ಒಮ್ಮತ ಸೂಚಿಸ್ತಾರೆ ಅನ್ನೋದು ಒಂದು ನಮಗೆ ಒಮ್ಮತದಿಂದ ಒಂದು ಒಳ್ಳೆ ಗುಡ್ ಪಾಲಿಸಿ. ದೇ ಆರ್ ಮೇಕ್ ಇಟ್ ಟು ಗೋ ಡೂ ಇಟ್ ಅನ್ನೋದು ನಮಗೆ ಡೌಟ್ ಇದೆ. ಎಲ್ಲ ಈಗ ದೇಶದಲ್ಲಿ ಇರೋದೇ ಎಲ್ಲ ಜಾತಿ ರಾಜಕಾರಣ. ಈಗ ನಮ್ಮದೊಂದು ಜಾತಿ ನಿಮ್ಮದೊಂದು ಜಾತಿ ಅಂತ ಎಲ್ಲ. ಈಗ ವಿ ಆರ್ ಇನ್ ಒನ್ ಹ್ಯೂಮನ್ ಬೀಯಿಂಗ್ ಅಂತ ಅಂದರೆ ಅಪಾರ್ಟ್ ಫ್ರಮ್ ಜಾತಿ ಯಾವುದು ಎಲ್ಲ ಹತ್ರಲ್ಲೂ ಕೋಮುವಾದಿ ಇದೆ. ನಾನು ನಿಮ್ಮ ಬಗ್ಗೆ ಒಂದು ಎಗನೆಸ್ಟ್ ಹೇಳ್ಬೋದು, ಅವ್ರು ಇನ್ನು ನಮ್ಮ ಬಗ್ಗೆ ಇನ್ನೊಂದು ಎಗನೆಸ್ಟ್ ಹೇಳ್ಬೋದು. ಬಟ್ ನಮಗೆ ಬೇಕಾಗಿರೋದು ಅಭಿವೃದ್ಧಿ. ಹೌದು, ಸಮರ್ಥರು ಇದ್ದಾರೆ, ಸಮರ್ಥರು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಅವ್ರದ್ದು ಈಗಿನ ಪ್ರೆಸೆಂಟ್ ಸಿಚುಯೇಷನಲ್ಲಿ ಯುನಿಟಿ ಇಲ್ಲ, ಯೂನಿಯನ್ ಸ್ಟ್ರಾಂಗ್ ಆಗಿಲ್ಲ. ಟೋಟಲ್ 5 ಪಾಲಿಸಿಯಿಂದ ಬಡವ್ರಿಗೆ ಅನುಕೂಲ ಆಗಿದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಡವ್ರಿಗೆ ತುಂಬ ಅನುಕೂಲ ಆಗಿದೆ. ಬಟ್ ಆ ಗ್ಯಾರಂಟಿ ಇಟ್ಕೊಂಡು ನಮ್ಮ ಅಭಿವೃದ್ಧಿನ ಕುಂಠಿತವಾಗಿ ಮಾಡಬಾರ್ದು. ವಿ ಹ್ಯಾವ್ ಟು ಬ್ಯಾಲೆನ್ಸ್ ಬೋತ್ ಡೆವಲಪ್ಮೆಂಟ್ ಆ್ಯಂಡ್ ಇದು ಗ್ಯಾರಂಟಿ ಪಾಲಿಸಿ ಏನಿದೆ, ಫ್ರೀ ಪಾಲಿಸಿ, ಅದು ಕೊಡಲಿ. ಬಡವರು ಇನ್ನೂ ಕಡು ಬಡವರಿದ್ದಾರೆ, ನಾವು ಹಳ್ಳಿಯಿಂದ ಬಂದಿದ್ದೀವಿ. ಆದ್ರೂ ಅವರು ಡೆವಲಪ್ಮೆಂಟ್ನ ಮರಿಬಾರ್ದು ಫ್ಯೂಚರ್ ಪರ್ಪಸ್ಗೋಸ್ಕರ. ನಮ್ಮ ಅಭಿಪ್ರಾಯದಲ್ಲಿ ಈ ಸಲ ಏನಕ್ಕೆ ಮಂಜುನಾಥ್ ಅವ್ರನ್ನ ನಾವು ಸೆಲೆಕ್ಟ್ ಮಾಡೋಣ ಅನ್ನಿಸುತ್ತದೆ. ಯಾಕೆ ಅಂತ ಅಂದರೆ ಅವ್ರಿಗೆ ಒಂದು ಗೌರ್ಮೆಂಟ್ ಯಾವುದೋ ಒಂದು ಸೆಕ್ಟರ್ ಇದೆ, ಅದನ್ನು ಅವರು ಅತ್ಯುತ್ತಮ ಎತ್ತರಕ್ಕಾಗಿ ತಗೊಂಡೋಗಿದ್ದಾರೆ. ಅವರ ಎಕ್ಸ್ಪೀರಿಯೆನ್ಸ್ನ ಯೂಸ್ ಮಾಡ್ಕೊಂಡು ಸೆಂಟ್ರಲಲ್ಲಿ ಒಂದು ಹೆಲ್ತ್ ಮಿನಿಸ್ಟ್ರು ಆಗಿ ಒಂದು ದೇಶದ ಎಲ್ಲ ಹಾಸ್ಪಿಟ್ಲೂ
ಉನ್ನತೀಕರಣವಾಗಿ ಆಧುನಿಕೀಕರಣವಾಗಿ ಬೆಳೆಸ್ತಾರೆ ಅನ್ನೋದು ಒಂದು ನಂಬಿಕೆ. ಅವ್ರ ಎಕ್ಸ್ಪೀರಿಯನ್ಸ್ನ ಸೆಂಟ್ರಲ್ ಗೌರ್ಮೆಂಟರು ಯೂಸ್ ಮಾಡ್ಕೋಬೇಕು ಅಂತ ನಮ್ಮ ಅನಿಸಿಕೆ. ನಾವು ಅದ ಥಿಂಕ್ ಮಾಡ್ಬೇಕು. ಅವ್ರ ಎಕ್ಸ್ಪೀರಿಯನ್ಸ್ನ ಗೌರ್ಮೆಂಟ್ ಸರ್ಕಾರ ಯೂಸ್ ಮಾಡ್ಕೊಂಡು ಅವರು ಕೊಡುಗೆ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹಾಸ್ಪಿಟ್ಲ್ಗೆ ಅಪ್ಲೈ ಮಾಡಿದ್ರೆ ನಮ್ಮ ಆರೋಗ್ಯ ಕ್ಷೇತ್ರ ಉತ್ತಮವಾಗಿರ್ತದೆ ಅಂತ ನಮ್ಮ ಅಭಿಪ್ರಾಯ. ಡಿ ಕೆ ಸುರೇಶ್ ಅವ್ರಿಗೂ 2 ಟರ್ಮು ಕೊಟ್ಟಿದ್ದಾರೆ. ಬಟ್ ನಮ್ಮ ಅಭಿಪ್ರಾಯ ಮಂಜುನಾಥ್ ಅವ್ರಿಗೆ ಎಕ್ಸ್ಪೀರಿಯೆನ್ಸು ಅವರ ಕ್ಷೇತ್ರದಲ್ಲಿ ಇರೋದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅವರ ಅನುಭವನ ತಗೊಂಡು ಹಾಸ್ಪಿಟ್ಲನ್ನ ಇಂಪ್ರೂವ್ ಮಾಡ್ಬೋದು ಅಂತ ನಮ್ಮ ಅಭಿಪ್ರಾಯ. ಹಾಗಾದರೆ ಈ 5 ಗ್ಯಾರಂಟಿ ಏನು ಕೊಟ್ಟಿದ್ದಾರೆ ನಮ್ಮ ರಾಜ್ಯಕ್ಕೆ, ಈ 5 ಗ್ಯಾರಂಟಿ ವರ್ಕೌಟ್ ಆಗಲ್ವಾಗಲಿ ಸ್ವಲ್ಪ ಲೋಕಸಭೆ ಎಲೆಕ್ಷನ್ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗಲ್ವಾ? ಕಾಂಗ್ರೆಸ್ ಇಲ್ಲ ಸರ್, ಇದು ವಿ ಆರ್ ಥಿಂಕಿಂಗ್ ಅಬೌಟ್ ಎಂಟೈರ್ ಇಂಡಿಯಾ. ಇಂಡಿಯಾ ಅಲ್ಲ, ನಾನು ಹೇಳ್ತೀನಿ ಕರ್ನಾಟಕದಲ್ಲಿ ಈ ಒಂದು 5 ಗ್ಯಾರಂಟಿ ವರ್ಕೌಟ್ ಆಗತ್ತೆ ಕಾಂಗ್ರೆಸ್ಗೆ ಪ್ಲಸ್ ಆಗತ್ತೆ ಅಂತ. ಈ 5 ಗ್ಯಾರಂಟಿ ಕೊಟ್ಟಿರೋದ್ರಿಂದ ಲೋಕಸಭೆಗೆ ಪ್ಲಸ್ ಆಗತ್ತೆ ಅಂತ ಕಾಂಗ್ರೆಸ್. ಬರೀ ಗ್ಯಾರಂಟಿ ಇಟ್ಕೊಂಡೋಯ್ತು ಅಂತಂದರೆ ಪ್ಲಸ್ ಆಗಲ್ಲ. ಅವರ ಪಾಲಿಸೀಸ್ ಹೇಗೇನು ಮೊನ್ನೆ ನಾವು ನೋಡ್ದಂಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ, 2 ಲ್ಯಾಕ್ಸ್ ರುಪೀಸ್ ಕೊಡ್ತೀವಿ ಅಂತ ಅವ್ರು ಫ್ರೀ ಪಾಲಿಸಿ ಹೇಳ್ತಿದ್ದಾರೆ. ಬಟ್ ದುಡ್ಡಲ್ಲಿಂದ ತರ್ತಿದ್ದಾರೆ. ನಮಗೆ ಅದು ಕನ್ಸನ್ನು. ಈಗ ನೆಕ್ಸ್ಟ್ ಜನ್ರೇಷನ್, ನೆಕ್ಸ್ಟ್ ಪೀಳಿಗೆಗೆ ದೇಶನ ಯಾವ ಕಡೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಒಂದು ಇದು. ಈಗ ನಮ್ಮ ಮನೆಯಲ್ಲೇ ನಾವು ದುಡ್ಡು ಇಟ್ಕೊಂಡಿದ್ದೀವಿ, ಎಲ್ಲಾದರೂ ಫ್ರೀ ಸ್ಕೀಮ್ ಕೊಟ್ಬಿಟ್ಟು ಇನ್ಕಮ್ಮೇ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಜನ್ರೇಷನ್ ಏನು ಮಾಡ್ತಾರೆ? ಬದಲಾವಣೆ ಸದ್ಯಕ್ಕೆ ಬ್ಯಾಡಿ ಅಂತ ನನ್ನ ಮೋದಿ ಈಸ್ ದ ಟಾಪ್ ಲೀಡರ್. ಅವರ ಮಾರ್ಗದರ್ಶನದಲ್ಲಿ ಸೆಕೆಂಡ್ ಲೆವೆಲ್ ಲೀಡರ್ ಅವ್ರು ಹೇಗೆ ಪಾಲಿಸಿ ಕ್ರಿಯೇಟ್ ಮಾಡ್ತಾರೆ, ಅವ್ರದ್ದು ಎಷ್ಟು ಸ್ಟ್ರಿಕ್ಟ್ನೆಸ್ ಇದೆ, ಎಷ್ಟು ಡಿಗ್ನಿಟಿ ಇದೆ, ಅದನ್ನ ಅವರು ಪಾಲಿಸಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದು ನೆಕ್ಸ್ಟು ಪ್ರಧಾನಿ ಆಯಿತು ಅಂತ ಅಂದರೆ ಅದು ಈಗ ನನ್ನ ಅಭಿಪ್ರಾಯದಲ್ಲಿ ಲೈಕ್ ನಮಗೆ ಈಗ ಮೊನ್ನೆ ಸುಧಾಮೂರ್ತಿ ಅವರು ಹೋಗಿದ್ದಾರೆ, ಯೋಗಿ ಆದಿತ್ಯ ಹೋಗಿದ್ದಾರೆ. ಅಂದರೆ ಎಲ್ಲ ನಾಟ್ ಓನ್ಲಿ ಇಂಡಿವಿಜುವಲ್. ಈಗ ನಾವು ಯೋಗಿ ಆದಿತ್ಯ ಅಂದರೆ ಓನ್ಲಿ ಮೆಜಾರಿಟಿ ಕಮ್ಯುನಿಟಿಗೆ ಮಾತ್ರ ಸಪೋರ್ಟ್ ಮಾಡ್ತಾರೆ ಅಂತಾರೆ. ನಮ್ಮ ದೇಶದಲ್ಲಿ ಎಲ್ಲ ಕಮ್ಯುನಿಟಿ ಇದ್ದಾರೆ, ಎಲ್ಲ ಜಾತಿ ವ್ಯವಸ್ಥೆ ಇದೆ. ಎಲ್ಲರಿಗೂ ಸಮಾನವಾಗಿ ನೋಡ್ಕೊಂಡು ಎಲ್ಲರನ್ನೂ ಅಭಿವೃದ್ಧಿ ಮುಖವಾಗಿ ಕರ್ಕೊಂಡೋಗೋರಿಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.